नमस्कार, स्वागत है आपका टीवी 22 न्यूज में और मैं हूं आपके साथ शालिनी। ಹಿಂದೆ ನಾವು ಕಾರ್ಯಚಟುವಟಿಕೆಯನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪ್ರಾರಂಭ ಮಾಡಿದ್ದೆವು. ಇದು ದಶಮಾನೋತ್ಸವ ಇರುವುದರಿಂದ ರಾಷ್ಟ್ರ ಮಟ್ಟದ ಸಾಧನೆಯನ್ನು ಮಾಡಿದಂತಹ ಮಹಿಳೆಯರಿಗೆ ಸಬಲೆ ಎನ್ನುವ ಪ್ರಶಸ್ತಿಯನ್ನು ಕೊಡುವನ್ನ ನಿರ್ಧಾರ ಮಾಡಿ ಇವತ್ತು ಖ್ಯಾತ ಮಕ್ಕಳ ಹೃದ್ರೋಗ ತಜ್ಞರಾದಂತಹ ಡಾಕ್ಟರ್ ವಿಜಯಲಕ್ಷ್ಮಿ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ವಿಜಯ ಬಿ ಕೋರಿಶೆಟ್ಟಿ ಮೇಡಮ್ ಅವರಿಗೂ ಕೂಡ ನಾವು ವಿನಂತಿ ಮಾಡಿಕೊಂಡಾಗ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಾರ್ಗದರ್ಶಕರು ಸದಾ ನಮ್ಮ ಹಿತೈಷಿಗಳಾದಂಥ ವಿಜಯಪುರದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದಂತಹ ಮಾನ್ಯ ಶ್ರೀ ಮಹೇಶ್ ಪೋದ್ದಾರ್ ಅವರು, ಅವರ ಶ್ರೀಮತಿಯವರಾದಂತಹ ರೂಪಾ ಮಹೇಶ್ ಪೋದ್ದಾರ್ ಅವರು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕ ದೂರದ ಬೆಂಗಳೂರಿನಿಂದ ಅವರು ಬಿಜಿ ಶೆಡ್ಯೂಲಲ್ಲೂ ಕೂಡ ಅಣ್ಣವರೇ ನಾ ಬರ್ತೀನಿ, ಮತ್ತೊಂದು ಕಾರ್ಯಕ್ರಮ ಬಂದಾಗ ಕೂಡ ಅದನ್ನ ಏನಾದರೂ ಸರಿ ಮಾಡಿ ಮತ್ತೆ ಅಣ್ಣವರೇ ನಾನು ಬರ್ತೀನಿ ಅಂತೇಳಿ ಇವತ್ತು ಬೆಳಿಗ್ಗೆ 7 ಗಂಟೆಗೆ ಮೇಡಮ್ ಅವರು ಬಂದರು. ಅವರಿಗೆ ನಾವು ವಿಜಯಪುರದ ಹೆಮ್ಮೆಯ ನಮ್ಮ ಸಂಸ್ಥೆಯ ಸಬಲೆ ಎನ್ನುವಂಥ ಪ್ರಶಸ್ತಿ 2026 ನಾವು ಅವರಿಗೆ ಪುರಸ್ಕಾರ ಮಾಡ್ತಾ ಇದ್ದೀವಿ. ಅವರು ಆಗಮಿಸಿದಂಥ ಈ ಕಾರ್ಯಕ್ರಮಕ್ಕೆ ತುಂಬ ಕಳೆ ಬಂದಿದೆ ಅಂತ ಹೇಳಿ ಅವರನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ವಿಜಯ ಬಿ ಕೋರಿಶೆಟ್ಟಿ ಅವರು ಕೂಡ ನಾವು ಹೋಗಿ ಹೇಳಿದಾಗ ಅವ್ರದ್ದು ಮತ್ತೊಂದು ಕಾರ್ಯಕ್ರಮ 13ನೇ ತಾರೀಕು ಇದ್ದದ್ದನ್ನ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಬರ್ತಾರೆ ಅಂದ್ರೆ ನಾವು ಬರ್ತೀವಿ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ತುಂಬು ಕಳೆಯನ್ನ ತಂದುಕೊಟ್ಟಂತ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಪರವಾಗಿ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಜೊತೆಗಿದ್ದು ಸದಾ ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಕಾರ್ಯಗಳಲ್ಲಿ ನಮಗೆ ಸಾಥ್ ನೀಡ್ತಕ್ಕಂಥ ಸಹೋದರರಾದಂಥ ರವಿ ಕಿತ್ತೂರವರು ಆಪ್ತ ಸಮಾಲೋಚಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನಿಮಗಾಗಿ ಒಂದು ಆಯೋಜನೆಯನ್ನು ತಂದಂತಹ ಆನಂದ್ ಸವನೂರ್ ಟೋರಾ ಟೋರಿ ಒಂದು ಆ್ಯಪ್ ಅನ್ನ ಇವತ್ತು ನಿಮಗೆ 15 ನಿಮಿಷಗಳ ಕಾಲ ಹೆಣ್ಮಕ್ಕಳಿಗೆ ಬಹಳ ಉಪಯುಕ್ತವಾದಂಥದ್ದನ್ನ ಅವರು ಇವತ್ತು ಪರಿಚಯಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಲ ತುಂಬಿ ಈ ರಂಗಮಂದಿರವನ್ನು ತುಂಬಿಸಿದಂತೆ ಬಂದಿದ್ರಿಂದ ಮಗಳಿಗೆ ಸೀರೆ ಕೊಡ್ತಾ ಇದ್ದೀನಿ ಅಂತ
ಒಟ್ಟಿನಲ್ಲಿ ತಂದೆ ತಾಯಿಯರ ಸಂಬಂಧವನ್ನು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ನಮ್ಮ ಸಂಸ್ಥೆಯ ಜೊತೆ ಬೆರೆಸಿದ್ದರಿಂದ ನಾವು ತುಂಬ ಹೃದಯದಿಂದ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಮತ್ತೊಂದು ಕಾರ್ಯದ ಪ್ರಯುಕ್ತ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಬೆಂಗಳೂರಿಗೆ ಹೋಗುವ ಪ್ರಯುಕ್ತ ಅವರು ಈಗ ಪ್ರಶಸ್ತಿ ಪುರಸ್ಕೃತರ ಮಾತುಗಳನ್ನು ಆಡಬೇಕಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ. ಮಾಡಿಬಿಡಲ್ರಿ. ಮುಳುಗುನ್ ಡಿಡಿಎಲ್ಆರ್ ಭೂಮಾಪನ ಇಲಾಖೆ ಇವರಿಗೆ ಶ್ರೀ ರವಿ ಕಿತ್ತೂರ್ ಹಿರಿಯ ಆಪ್ತ ಸಮಾಲೋಚಕರು ಜಿಲ್ಲಾ ಆಸ್ಪತ್ರೆ ಶ್ರೀ ಶಿವಶಂಕರ್ ಆರ್ ಟೋರಾಟೋರೆ ಆರ್ಟ್ ಶ್ರೀ ಆನಂದ್ ಎಂ ಶ್ರೀ ಮೋಹನ್ ಕಟ್ಟಿವರಿ ಸರ್ ಅವರಿಂದ ಸತ್ಕಾರ ವಿತರಿಸಿದಂಥ ಹಾಗೂ ಕಾರ್ಯಕ್ರಮದ ಅತಿಥಿಗಳಾಗಿ ವಿಶೇಷ ಆಹ್ವಾನಿತರಾಗಿ ಉಪಸ್ಥಿತಿಯಲ್ಲಿರುವಂಥವರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಬಲೆ 2026 ಪ್ರಶಸ್ತಿಯನ್ನು ತೆಗೆದುಕೊಂಡಂಥ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮೇಡಮ್ ಅವರು ತಮ್ಮ ಅನಿಸಿಕೆಯನ್ನು ಮಾತನಾಡಬೇಕಂತ ವಿನಂತಿಸ್ಕೊಳ್ತಾರೆ. ಜ್ಞಾನ ಸಾಗರವಾದಂಥ ಜ್ಞಾನ ಯೋಗ ಮಂದಿರದ ಅಧಿದೈವವಾದಂಥ ವಿಜಾಪುರದ ಸಿದ್ದೇಶ್ವರ ಅಪ್ಪ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಮನದಲ್ಲಿ ಸ್ಮರಿಸುತ್ತಾ ವಂದಿಸುತ್ತಾ ಸ್ವಸ್ತಿ ಶ್ರೀ ವಿಜಯಾಭಿದಯ ಶ್ರೀ ನೃಪ ಶಾಲಿವಾಹನ ಶಕ 1948 ವಿಕ್ರಮಾದಿತ್ಯ ಸಂವತ್ಸರ 2082 ಗತಕಲಿ ಕೃಷ್ಣ ಶಕ ಯುಗಾಬ್ದಿ 5127 ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣದ ಶಿಶಿರ ಋತುವಿನ ಮಾಘ ಮಾಸದ ಶುಕ್ಲ ಪಕ್ಷ ಈ
ಶುಭ ಶುಕ್ರವಾರ ಮುಂಜಾನೆ ದಶಮಾನೋತ್ಸವಕ್ಕೆ ಆಗಮಿಸಿದಂಥ ಎಲ್ಲ ಸಬಲೆಯರಿಗೂ, ಸಬಲೆಯನ್ನು ಮಾಡಿದಂಥ ಮಹಾಪುರುಷರಿಗೂ, ಮೇಲಾಗಿ ನನ್ನ ಮುದ್ದು ಮಕ್ಕಳಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ನಾವು ದೀಪ ಹಚ್ಚಿ ಬೆಳಗ್ಗೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಇಷ್ಟೊಂದು ಬೆಳಕಿರಬೇಕಾದ್ರೆ ದೀಪ ಯಾಕೆ ಹಚ್ತಾರೆ ಅಂತ ಎಷ್ಟೋ ಜನ ಯೋಚನೆನೇ ಮಾಡಿರೋದಿಲ್ಲ. ಇಲ್ಲಿ ಬಟನ್ ಒತ್ತಿದ್ರೆ ದೀಪ ಬರುತ್ತೆ, ಆದರೆ ಅಲ್ಲಿ ಹಾಗಲ್ಲ. ಗಾಣಿಗೆ ಮಾಡಿದ ಎಣ್ಣೆ, ರೈತ ಮಾಡಿದ ಬತ್ತಿ, ಅದನ್ನ ಹಚ್ಚುವಂಥವ್ರು ನಾವೆಲ್ಲರೂ ಒಂದೇ ಅಂತ ಭಾವನೆಯಿಂದ ಹಚ್ಚಿದಾಗ ಅದರಲ್ಲಿರೋ ಎಣ್ಣೆ ಅಹಂಕಾರಗಳಲ್ಲಿ ಪಾಲಿಸ್ತೀವಿ ಅಂತ ಹೇಳಿ ಅವರಿಗೆ ಮಾತು ಕೊಡ್ತಾ ಇದ್ದೀವಿ. ಈಗ ಉದ್ಘಾಟಕರಾಗಿ ಆಗಮಿಸಿದಂಥ ಶ್ರೀಮತಿ ರೂಪಾ ಮಹೇಶ್ ಪೋದ್ದಾರ್ ಅವರು ಒಂದು 10 ನಿಮಿಷ ಮಾತಾಡಬೇಕಂತ ವಿನಂತಿಸ್ಕೊಳ್ತಾರೆ. ನಮ್ಗೆ ಹೇಳಿದ್ರು, ಆಗ ಕಾಳಿ ಮಾತೆ ಅಂದ್ರೆ ಅವಳು ದೈವಿ ಶಕ್ತಿ, ಅವಳಿಗೆ ಅಂತ ಶಕ್ತಿ ಇದೆ ಅಂದಮೇಲೆ ನಾವೆಲ್ಲ ಕಾಳಿ ಮಾತೆಯ ಸ್ವರೂಪರು, ನಾವು ಕೂಡ ನಮ್ಮಲ್ಲಿ ಅಂತ ಶಕ್ತಿ ಇದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾವುದು ನಾವು ನಮ್ಮ ಲೈಫಲ್ಲಿ ಏನು ಮಾಡ್ತೀವಿ, ಯಾವಾಗಲೂ ಫಸ್ಟ್ ಪ್ರಯಾರಿಟಿಯಾಗಿ ನಮ್ಮನ್ನು ನಾವು ಇಟ್ಕೊಳ್ಳಂಗೆ ಇಲ್ಲ. ಲೇಡೀಸ್ ಫಸ್ಟ್ ಪ್ರಯಾರಿಟಿ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಆಮೇಲೆ ಲಾಸ್ಟಲ್ಲಿ ನಾವು ಇರ್ತೀವಿ. ನಮ್ಮ ಲೈಫ್ ಒಳಗೆ ನಾವು ಫಸ್ಟ್ ಪ್ರಯಾರಿಟಿ ಇರಂಗಿಲ್ಲ. ಇವತ್ತಿಂದ ಏನು ಮಾಡೋಣ ಅಂದರೆ ನಮ್ಮ ಲೈಫಲ್ಲಿ ನಾವು ಫಸ್ಟ್ ಪ್ರಯಾರಿಟಿಯಾಗಿ ನಮ್ಮನ್ನು ನಾವು ಇಟ್ಕೊಳ್ಳಿಕ್ಕೆ ನಿರ್ಧಾರ ಮಾಡೋಣ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ದೆನ್ ಮತ್ತೆ ನಮ್ಮ ಮಿಸ್ಟರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಮಹಿಳೆಯರಿಗೆ ನೀವು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳೋದಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಎಷ್ಟು ನೀವು ಸಂಸ್ಕಾರವನ್ನು ಕೊಡ್ತೀರಾ. ಇವನ್ ನನ್ನ ಮಕ್ಕಳು 2 ಗಂಡು ಮಕ್ಕಳಿದ್ದಾರೆ, ಅವ್ರಿಗೆ ನಾವು ಏನು ಹೇಳ್ತೇವೆ, ನೀನು ಮಹಿಳೆಯರಿಗೆ ಹಂಗಿರ್ತಿ ಹಿಂಗಿರ್ತಿ ಅನ್ನೋದಲ್ಲಪ್ಪ, ನೀನು ಮಹಿಳೆಯರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದನ್ನ ನಾವು ತಾಯಂದಿರೋರಿಗೆ ತಿಳಿ ಹೇಳಬೇಕಾದದ್ದು ಅಂತ ನಮ್ಮದು ಕರ್ತವ್ಯ ಅಂತ ಹೇಳಿ ನಾನೀಗ ಹೇಳಿಕ್ಕೆ ಇಷ್ಟಪಡ್ತೇನೆ. ಅವರು ನನ್ನ 2 ಮಕ್ಕಳು ಅಷ್ಟೇ ರೆಸ್ಪೆಕ್ಟ್ಫುಲ್ಲಿಯಾಗಿ ನಡ್ಕೋತಾರೆ, ಅದು ನನಗೊಂದು ಹೆಮ್ಮೆ ಇದೆ. ಆಮೇಲೆ ನಮ್ಮ ಮಹೇಶ್ ಪೋದ್ದಾರ್ ಅವರಂತೂ ಪೂರಾ ನನಗೆ ನಮ್ಮ ಮನೆಯಲ್ಲಂತೂ ನಾನೇ ಮಹಾರಾಣಿ. ಅಂದರೆ ಎಲ್ಲ ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೂ ಅವರು ತಾವಷ್ಟೇ ನಿರ್ಧಾರ ತಗೊಳಂಗಿಲ್ಲ, ಏನೇ ಇದ್ರೂ ಅವರು ಡಿಸ್ಕಸ್ ಮಾಡ್ತಾರೆ, ಕೇಳ್ತಾರೆ. ಎರಡೆರಡು ಮಾತುಗಳನ್ನು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸಕ್ಕೆ ಇಷ್ಟಪಡ್ತೀನಿ. ಆದ್ಮೇಲೆ ಈಗಾಗಲೇ ಈ ಕಾರ್ಯಕ್ರಮದ ಅತ್ಯಂತ ಕೇಂದ್ರ ಬಿಂದುಗಳು ಮತ್ತೆ ನಮ್ಮೆಲ್ಲರಿಗೆ ಸ್ಫೂರ್ತಿದಾತೆ ಜಗನ್ಮಾತೆ ಸಮಾನತೆ ಮತ್ತು ಮಹಿಳಾ ಸಮಾನತೆಯನ್ನ ಎತ್ತಿ ಹಿಡಿದ ದೈವ ಬಸವಣ್ಣ. ನನ್ನ ವಿಶ್ವವಿದ್ಯಾಲಯ ಅಕ್ಕ ಮಹಾದೇವಿ ಅನ್ನುವಂತಹ ಹೆಸರನ್ನ ಇಟ್ಕೊಂಡದ ಯಾವಾಗ ಸಮಾನತೆ ಮಹಿಳಾ ಸಮಾನತೆ ಅನ್ನೋದೇ ಕನಸು ಅನ್ನುವಂತಹ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ತನ್ನ ಸ್ಥೈರ್ಯದ ನುಡಿಗಳಿಂದ ಸ್ವತಂತ್ರ ಜೀವನವನ್ನ ನಡೆಸಿ ಮಹಿಳಾ ಸಬಲೀಕರಣ ಸಮಾನಕ್ಕೆ ಒಂದು ಅತ್ಯಂತ ಶ್ರೇಷ್ಠ ಉದಾಹರಣೆಯಾಗಿರುವಂತಹ ಅಕ್ಕ ಮಹಾದೇವಿಯನ್ನ ನೆನಪಿಸ್ಕೊಳ್ತೀನಿ. ಅದೇ ರೀತಿ ಈ ಬಿಜಾಪುರ ಭೂಮಿಯನ್ನ ಪಾವನ ಭೂಮಿಯನ್ನಾಗಿ ಮಾಡಿದಂತಹ ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮನು ಸಾಮಾಜಿಕ ಸಂಸ್ಥೆ ವಿಜಯಪುರದ ದಶಮಾನೋತ್ಸವ ಸಮಾರಂಭದ ಸಂದರ್ಭದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಹಾಗೂ ಸಬಲೆಯರನ್ನ
ಪ್ರಶಸ್ತಿ ನೀಡಿ ಗೌರವಿಸುವಂತಹ ಈ ಸಮಾರಂಭದ ಹೃದಯ ನಮ್ಮ ಖ್ಯಾತ ಹೃದಯ ತಜ್ಞರು ಅಕ್ಕ ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಿಯವರು. ಅವರು ನಮ್ಮೆಲ್ಲರ ಹೃದಯ ಅತ್ಯಂತ ಹಿತಮಿತವಾಗಿ ಮಿಡಿಬೇಕು ಮತ್ತು ಅದನ್ನು ಮಿಡಿಲಿಕ್ಕೆ ನಾವೆಲ್ಲ ಏನು ಮಾಡಬೇಕು ಅನ್ನೋದನ್ನ ತಮ್ಮೆಲ್ಲ ಅತ್ಯಂತ ಸುಂದರವಾದಂತಹ ಮಾತುಗಳ ಮೂಲಕ ಮಹಿಳಾ ಸಬಲೀಕರಣ ಈಗ ಇವ್ರದ್ದು ಮುಗಿದ ತಕ್ಷಣನೇ ನಮ್ಮ ಸಂಸ್ಥೆಯ 5 ಜನ ಸದಸ್ಯರಿದ್ದಾರೆ. ಅವರ ಆದ ತಕ್ಷಣನೇ ನಾವು ಸಂಸ್ಥೆಯ ಹೆಸರು ಕೂಗ್ತೀವಿ. ನೀವು ಒಬ್ಬೊಬ್ಬರಾಗಿ ಬಂದು ನಿಮ್ಮ ಸನ್ಮಾನವನ್ನು ಸ್ವೀಕರಿಸಿ. खबरों में अब तक के लिए बस इतना ही। फिर होगी आपसे मुलाकात, तब तक के लिए नमस्कार और देखते रहिए TV22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।